ಇವತ್ತು ಕರೆಂಟ್ ಇಲ್ಲ. ದೇವರ ದಯೆಯಿಂದ ಬೇಗ ಇವತ್ತು ಕುಕ್ಕಿಂಗ್ ಮಾಡಿಬಿಟ್ಟೆ. ಅನ್ನ ಮಾಡಿ ಸಾಂಬಾರು ಮಾಡಿ ಇಟ್ಟಿದ್ದೀನಿ. ಮತ್ತು ಪಲಾವ್ ಮಾಡಿದ್ದೆ, ಪಲಾವ್ ಇದೆ. ದೀಪಕ್ಕೆಲ್ಲ ಇವಾಗ ಬತ್ತಿಗಳನ್ನ ಹಾಕಿ ತುಪ್ಪನ ಹಾಕಿ ರೆಡಿ ಮಾಡಬೇಕು. ಮಾಡ್ತೀನಿ ಇವಾಗ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಇವತ್ತು ಇನ್ನೂ ಪೂಜೆ ಆಗಿಲ್ಲ, ಕರೆಂಟ್ ಬೇರೆ ಹೋಗಿತ್ತು. ಮತ್ತು ಇಂಪಾರ್ಟೆಂಟು ಒಂದು ಕೆಲಸನೂ ಕೂಡ ಇತ್ತು. ಬೆಳಗ್ಗೆನೇ ಫೋನ್ ಬಂತು, ಹಾಗಾಗಿ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿ ಬಂದೆ. ಹಾಗಾಗಿ ಇವತ್ತು ಲೇಟ್ ಆಯಿತು ಪೂಜೆ ಮಾಡೋಕ್ಕೆ. ಇನ್ನೂ ಅಲಂಕಾರ ಏನೂ ಮಾಡಿಲ್ಲ, ಈಗ ಸ್ಟಾರ್ಟ್ ಮಾಡ್ತೀನಿ. ದೀಪಗಳೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ. ದೀಪ ಎಲ್ಲ ಒರೆಸ್ಕೊಂಡು ತುಪ್ಪದ ಬತ್ತಿ ಹಾಕೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೆ. ಇವತ್ತು ಸ್ವಲ್ಪ ಲೇಟೇ ಆಯಿತು. ಏನು ಮಾಡೋದು, ಬೆಳಗ್ಗೆನೇ ಬೇಗ ಹೋಗ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬಂದು ರೆಡಿ ಮಾಡಿದೆ. ಆದರೆ ಒಂದು ಫೋನ್ ಬಂತು ಇಂಪಾರ್ಟೆಂಟ್ ವಿಷಯದಲ್ಲಿ, ಹೋಗಲೇಬೇಕಾಗಿತ್ತು. ಹಾಗಾಗಿ ಹೋಗ್ಬಿಟ್ಟು ಅದೇನಿದೆ ಕೆಲಸನ ಮುಗಿಸ್ಕೊಂಡು ಬಂದೆ. ಮನೆಗೆ ಬರೋಷ್ಟರಲ್ಲಿ ಕರೆಂಟು ಕೂಡ ಇರಲಿಲ್ಲ. ಆಮೇಲೆ ಬಂದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಯಾವಾಗಲೂ ಬೆಳಗ್ಗೆ ಬೇಗ 9 ಗಂಟೆಗೆ ಪೂಜೆ ಆಗ್ತಾಯಿತ್ತು, ಆದರೆ ಕೆಲಸ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸಣ್ಣದು ದೀಪಾವಳಿ ಕಂಬ ಇದೆ ನೋಡಿ, ಇದು ಬಂದು ನಾನು ಬೇರೆಯವ್ರಿಗೆ ಗಿಫ್ಟ್ ಕೊಡಬೇಕು ಅಂತೇಳಿ ತೊಗೊಂಡು ಬಂದಿದ್ದು. ಒಂದು ಕಮ್ಮಿ ಅಂದರೆ ಒಂದು 5 ವರ್ಷದಿಂದ ಅನ್ಕೋತೀನಿ, 5 ವರ್ಷದಿಂದ. ಆವಾಗ ಅವರು ಮನೆ ಗುರುಪ್ರವೇಶ ಇತ್ತು. ಸರಿ, ಗುರುಪ್ರವೇಶ ಕರೀತಾರಲ್ಲ ಅಂತ ಹೇಳ್ಬಿಟ್ಟು ನಾವು ಮುಂಚಿತವಾಗಿ ತೊಗೊಂಬಂದ್ವಿ. ಅವರು ನಮ್ಮನ್ನು ಗುರುಪ್ರವೇಶಕ್ಕೆ ಕರೀಲಿಲ್ಲ. ದೀಪ ನೋಡಿದ್ರೆ ನಮಗೆ ಉಳ್ಕೊಂಬಿಡ್ತು. ಅದೇ ಎಲ್ಲ ಅದೃಷ್ಟ ಅಂತಾರಲ್ಲ, ಹಂಗೆ ನಮ್ಮ ಮನೇಲೇ ಈ ದೀಪಗಳು ದೇವ್ರ ಮುಂದೆ ಹಚ್ಬೇಕು ಅನ್ನೋದಿತ್ತೇನೋ, ಹಾಗಾಗಿ ಇವು ಇಲ್ಲೇ ಉಳ್ಕೊಂಡು. ಇವಾಗ ದೀಪಾವಳಿ ಕಂಬ ತೊಗೋತೀನಿ ಇದನ್ನು ಅಂದರೆ, ಆವಾಗ ನಾನು ತೊಗೊಂಡಾಗ 2000 ಏನೋ ಆಗಿತ್ತು ಅಷ್ಟೇ. ಇವಾಗೆಲ್ಲ ಒಂದು ಸಣ್ಣದೊಂದು ಕಾಮಾಕ್ಷಿ ದೀಪ ತೊಗೋತೀನಿ ಅಂದರೆ 2-3 ಸಾವಿರ ಬೇಕು. ದುಡ್ಡು ತೊಗೋತೀನಿ ಅಂದರೆ ಜಾಸ್ತಿನೇ ಬೇಕು. ಆ ದೀಪ ನೋಡಿದಾಗೆಲ್ಲ ನೆನಪಾಗುತ್ತೆ. ಫೋಟೋನ ಸ್ವಲ್ಪ ಒರೆಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಫೋಟೋ ಎಲ್ಲ ಒರೆಸ್ಕೊಂಡೆ. ತುಂಬ ಜನ ಕೆಲವರು ಕ್ವಶನ್ಗಳನ್ನ ಕೇಳಿದ್ದೀರಾ, ಅದಕ್ಕೆ ಇವತ್ತು ಕೂಡ ನಾನು ಉತ್ತರನ ಕೊಡ್ತೀನಿ. ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ಫೋಟೋ ಇಡೋದ್ರಿಂದ, ಬೃಂದಾವನ ಇಡೋದ್ರಿಂದ ಏನು ತೊಂದರೆ ಇಲ್ಲ, ನೀವು ಆರಾಮಾಗಿ ಪೂಜೆ ಮಾಡಿ ಅಂತ. ನಾನ್ ವೆಜ್ ತಿಂತೀವಿ, ನಮ್ಮ ಮನೇಲಿ ಫೋಟೋ ಇಟ್ಟರೆ ತೊಂದರೆ ಆಗುತ್ತೆ ಅಂತ ಅಂದ್ಕೊತಿದ್ದೀರಲ್ಲ, ಆ ಥರ ಅಂದ್ಕೊಳ್ಳೇಬೇಡಿ. ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ನಾವು ಯಾರಿಗೂ ಕೆಡಕ್ಕೆ ಬಯಸಬಾರ್ದು, ಕೆಡಕ್ಕೆ ಮಾಡಬಾರ್ದು. ಅವ್ರು ಏನೇ ಅಂದರೂ ನೀವೇನಾದರೂ ಅಂದ್ಕೊಳ್ಳಿ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗಬೇಕು. ಒಂದು ಒಳ್ಳೆಯದನ್ನು ನಾವು ಬಯಸಿದಾಗ ನಮ್ಗೆ ಒಳ್ಳೆಯದೇ ಬರುತ್ತೆ. ಇವಾಗ ಯಾವುದೋ ಮೊನ್ನೆ ಒಂದು ವೀಡಿಯೋನ ನಾನು ಕೂಡ ಹಾಕಿದ್ದೆ ಬೇರೆಯವ್ರ ವಾಯ್ಸ್ಗೆ. ದೇವ್ರ ಮನೆ ಬಾಗಿಲು ಮುಚ್ಚಿಬಿಟ್ರೆ ನಾವು ಮಾಡೋ ತಪ್ಪೆಲ್ಲ ದೇವ್ರಿಗೆ ಕಾಣಲ್ವ? ದೇವ್ರಿಗೆ ಗೊತ್ತಾಗುತ್ತೆ. ದೇವ್ರ ಮನೆ ಬಾಗಿಲು ಮುಚ್ಚಿಬಿಟ್ರೆ ಏನು ನಾವು ಮಾಡೋ ತಪ್ಪೆಲ್ಲ ಏನು ಕಾಣಲ್ಲ ಅಂತ ಅಂದ್ಕೊಂಡಿರ್ತಾರೆ. ಅದೇ ದೇವ್ರಿಗೆ ದೇವ್ರ ಮನೆ ಬಾಗಿಲು ಮುಚ್ಚಿದ್ರೂ ನಾವು ದೇವ್ರ ಮುಂದೆ ತಪ್ಪು ಮಾಡಿಲ್ಲ ಅಂದರೂ ನಮ್ಮ ಬೇರೆ ಕಡೆ ಎಲ್ಲರೂ ಹೋಗಿ ತಪ್ಪು ಮಾಡಿದ್ರು ಎಲ್ಲ ತಪ್ಪುಗಳು ಭಗವಂತನಿಗೆ ಗೊತ್ತಾಗುತ್ತೆ. ಹಾಗೆ ನಮ್ಮ ಭಕ್ತಿ, ಒಂದು ಒಳ್ಳೆ ಮನಸ್ಸಿಟ್ಕೊಂಡು ನಾವು ಮಾಡಿದರೆ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ನೀವು ನಾನ್ ವೆಜ್ ತಿಂದು ನಾವು ಫೋಟೋ ಇಡಬಾರ್ದು ಅಂತ ಗೊಂದಲದಲ್ಲಿ ಇರಲೇಬೇಡಿ. ಆರಾಮಾಗಿ ಮಾಡಿ. ಆ ಥರ ನೀವು ನಾನ್ ವೆಜ್ ತಿಂತೀವಿ ನಾವು ಅನ್ನೋದಾದರೆ ನೀವು ರಾಯರ ಮಠಕ್ಕೆ ಹೋಗುವಾಗೇ ಇಲ್ಲ. ಬರೀ ವೆಜ್ಜವ್ರು ಮಾತ್ರ ಹೋಗಬೇಕಾಗುತ್ತೆ, ನಾನ್ ವೆಜ್ಜವರು ಹೋಗುವಾಗಿಲ್ಲ. ಅಂದರೆ ನಿಮ್ಮ ಮನಸ್ಥಿತಿ ನೀವು ಆ ಥರ ಅಂದ್ಕೊಂಡ್ರೆ. ಆ ಥರ ಎಲ್ಲ ಏನು ಅಂದ್ಕೋಬೇಡಿ. ಆರಾಮಾಗಿ ಮನೇಲಿ ಪ್ರತಿ ಗುರುವಾರ ನೀವು ಹೆಂಗೆ ಎಂದಿನಂತೆ ಪೂಜೆಗಳನ್ನ ಮಾಡ್ಕೊಂಡು ಬರ್ತಿದ್ದೀರಾ, ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ದೇವ್ರನ್ನ ನಂಬಿ, ರಾಯರನ್ನ ನಂಬಿ. ನಾನು ಒಂದು ಮಣ್ಣೊಂದು ದೀಪನ ರಾಯರ ಮುಂದೆ ದೀಪ ಹಚ್ತಾ ಇರ್ತೀನಿ. ಅಲ್ಲಿ ನಾನು ಒಂದು ಸಂಕಲ್ಪನ ಮಾಡ್ಕೊಂಡಿದ್ದೆ. ದೀಪ ಹಚ್ಚಬೇಕಾದ್ರೆ ನಾನು ರಾಯರ ಹತ್ರ ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ದೀಪನ ಹಚ್ಚಿದೆ. ಇವತ್ತಿಗೂ ನಾನು ದೀಪನ 24 ಅವರ್ಸು ಉರಿಯೋ ಥರನೇ ನಾನು ನೋಡ್ಕೊಂಡಿದ್ದೀನಿ. ದೀಪ ಇವಾಗ ನಾನು ತೊಳಿಬೇಕಾಗಿತ್ತು, ದೀಪ ಎಲ್ಲ ನೀಟಾಗಿ. ಹಾಗಾಗಿ ನಾನು ಅದ್ರ ಬತ್ತಿ ಸಮೇತ ಬೇರೆ ಇದಕ್ಕೆ ದೀಪಕ್ಕೆ ಹಾಕಿ ನೀಟಾಗೆಲ್ಲ ತೊಳೆದು, ಪ್ರತಿ ಗುರುವಾರನೂ ಅಷ್ಟೇ ನಾನು ಮಣ್ಣಿನ ದೀಪ ಹಚ್ತೀನಲ್ಲ, ಮಣ್ಣಿನ ದೀಪನ ನೀಟಾಗೆಲ್ಲ ತೊಳೆದು ಅವತ್ತು ಮತ್ತೆ ನಾನು ದೀಪನ ಹಚ್ತೀನಿ. ನಾನು ಏನು ವಿಷಯವಾಗಿ ರಾಯರ ಹತ್ರ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದು ಆಗೋವರೆಗೂ ನಾನು ದೀಪನ ಹಚ್ತಾನೆ ಬರ್ತಿದ್ದೀನಿ. ಇನ್ನೂ ನಾನು ಅಂದ್ಕೊಂಡಿದ್ದು ಆಗಿಲ್ಲ. ಆಗೋವರೆಗೂ ಯಾವುದೇ ರೀತಿ ದೊಡ್ಡದೆಲ್ಲ ನಾನು ಕೇಳ್ಕೊಳ್ಳಲ್ಲ, ಸಣ್ಣದ್ದೇ ನಾನು ಕೂಡ ಕೇಳ್ಕೊಳ್ಳೋದು. ಒಬ್ಬರು ನನಗೆ
ಒಂದು ಪ್ರಶ್ನೆ ಕೇಳಿದ್ರು. ನಾನು ಕೆಂಚರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾಗ, ನೀವು ರಾಯರಿಗೆ ಪೂಜೆ ಮಾಡ್ತೀರಾ, ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ. ಈಗ ಮನೆ ದೇವರು ಅಂತ ಇರುತ್ತೆ, ಎಲ್ಲರಿಗೂ ಮನೆ ದೇವರು, ಗಂಡು ದೇವರು, ಹೆಣ್ಣು ದೇವರು ಅಂತ ಇರುತ್ತೆ. ಆದ್ರೂ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಬರ್ತಾರೆ. ನಾವು ರಾಯರನ್ನ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ದೇವಸ್ಥಾನಕ್ಕೆ ಎಲ್ಲೂ ಹೋಗ್ಬಾರ್ದು ಅಂತ ಏನಿಲ್ಲ. ಎಲ್ಲ ದೇವಸ್ಥಾನಗಳಿಗೂ ಹೋಗ್ತೀನಿ, ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬರ್ತೀನಿ. ನಾನು ಕೆಂಚರಾಯ ಸ್ವಾಮಿಗೆ ಹೋದಾಗ ಅಲ್ಲಿ ಒಬ್ಬರು ಅಂಕಲ್ ಕೇಳಿದ್ರು, ಹಾಗಾಗಿ ಅವ್ರಿಗೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿರೋದು. ನಮ್ಮ ಮನೆ ದೇವ್ರಿಗೆ ನಾವು ಹೇಗೆ ಕೈ ಮುಗಿತೀವೋ ಹಾಗೆ ಎಲ್ಲ ದೇವ್ರನ್ನೂ ನಾವು ಪೂಜಿಸ್ಬೇಕು, ಎಲ್ಲ ದೇವ್ರಿಗೂ ಕೈ ಮುಗಿಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ, ರಾಯರು ಒಳ್ಳೇದು ಮಾಡಿ.